ಅಮೆರಿಕಾದಲ್ಲಿ ಇಂದಿನಿಂದ ಹೊಸ ಸರ್ಕಾರ ಶುರುವಾಗ್ತಾ ಇದೆ. ಇಂದಿನಿಂದ ಅಮೆರಿಕಾದಲ್ಲಿ ಟ್ರಂಪ್ 2.0 ಸರ್ಕಾರ ಶುರುವಾಗ್ತಾ ಇದ್ದು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ಇಂದಿನಿಂದ ಅಮೆರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ 2.0 ಸರ್ಕಾರ ಶುರುವಾಗ್ತಾ ಇದ್ದು ಅಮೆರಿಕ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಪದಗ್ರಹಣ ಸ್ವೀಕಾರ ಮಾಡಿದ್ದಾರೆ. 47ನೇ ಅಧ್ಯಕ್ಷರಾಗಿ ಟ್ರಂಪ್ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು ಉಪಾಧ್ಯಕ್ಷರಾಗಿ ಜೆಡಿ ವ್ಯಾನ್ಸ್ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇನ್ನು ಅಮೆರಿಕ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಪ್ರತಿಜ್ಞಾವಿಧಿ ಬೋಧನೆ ಮಾಡಿದ್ದು ಟ್ರಂಪ್ ಪ್ರಮಾಣ ವಚನಕ್ಕೆ ದೇಶ ವಿದೇಶದ ಗಣ್ಯರು ಕೂಡ ಸಾಕ್ಷಿಯಾಗಿದ್ದಾರೆ. ಒಟ್ಟಾರೆಯಾಗಿ ಅಮೆರಿಕಾದಲ್ಲಿ ಇಂದಿನಿಂದ ಹೊಸ ಆಡಳಿತ ಶುರುವಾಗ್ತಾ ಇದ್ದು ಜೋ ಬೈಡನ್ ಆಡಳಿತ ಇಂದಿಗೆ ಅಂತ್ಯವಾಗಿದೆ. ಇನ್ನು ಈಗಾಗಲೇ ಹಲವಾರು ಜನರು ಸಾಕ್ಷಿಯಾಗಿದ್ದು ಟ್ರಂಪ್ ಆಪ್ತ ಶ್ರೀಮಂತ ಉದ್ಯಮಿ ಎಲಾನ್ ಮಸ್ಕ್ ಸೇರಿ ಹಲವಾರು ಮಂದಿ ಭಾಗಿಯಾಗಿದ್ದಾರೆ. ಅಮೆರಿಕಾದಲ್ಲಿ ಹೊಸ ಆಡಳಿತ ಶುರುವಾಗ್ತಾ ಇದ್ದು ಇಂದಿನಿಂದ ಅಮೆರಿಕಾದಲ್ಲಿ ಟ್ರಂಪ್ 2.0 ಸರ್ಕಾರ ಶುರುವಾಗ್ತಾ ಇದೆ. ಅಮೆರಿಕಾದಲ್ಲಿ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಪದಗ್ರಹಣ ಸ್ವೀಕರಿಸಿದ್ದಾರೆ. ಅಮೆರಿಕ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಪದಗ್ರಹಣ ಸ್ವೀಕಾರ ಮಾಡಿದ್ದು ಪದಗ್ರಹಣ ಬಳಿಕ ಅಮೆರಿಕ ಉದ್ದೇಶಿಸಿ ಟ್ರಂಪ್ ಮೊದಲ ಬಾರಿಗೆ ಭಾಷಣವನ್ನ ಮಾಡಿದ್ದಾರೆ. ಮೊದಲ ಭಾಷಣದಲ್ಲೇ ಅಧ್ಯಕ್ಷ ಟ್ರಂಪ್ ಖಡಕ್ ನಿರ್ಧಾರವನ್ನ ಮಾಡಿದ್ದು ಇನ್ಮುಂದೆ ಅಮೆರಿಕಾದಲ್ಲಿ ನುಸುಳುಕೋರರಿಗೆ ಜಾಗವಿಲ್ಲ. ಅಮೆರಿಕ ದಕ್ಷಿಣ ಗಡಿಯಲ್ಲಿ ಎಮರ್ಜೆನ್ಸಿ ಘೋಷಣೆಯನ್ನು ಕೂಡ ಮೊದಲ ಭಾಷಣದಲ್ಲಿ ಮಾಡಿದ್ದು ಅಮೆರಿಕ ಮೆಕ್ಸಿಕೋ ಗಡಿಯಲ್ಲಿ ಗೋಡೆ ನಿರ್ಮಿಸುತ್ತೇವೆ ಅಂತ ಭಾಷಣದಲ್ಲಿ ಡೊನಾಲ್ಡ್ ಟ್ರಂಪ್ ಮಾತನಾಡಿದ್ದಾರೆ. ಬೆಂಬಲ ನೀಡಿದ ಎಲ್ಲರಿಗೂ ಕೂಡ ಡೊನಾಲ್ಡ್ ಟ್ರಂಪ್ ಧನ್ಯವಾದವನ್ನು ಕೂಡ ತಿಳಿಸಿದ್ದು ಆತ್ಮವಿಶ್ವಾಸದಿಂದ ನಾವೆಲ್ಲರೂ ಮುನ್ನುಗ್ಗೋಣ ಅಂತ ಮಾತನಾಡಿದ್ದಾರೆ. ಅಮೆರಿಕಾದಲ್ಲಿ ಹೊಸ ಆಡಳಿತ ಶುರುವಾಗ್ತಾ ಇದ್ದು ಜೋ ಬೈಡನ್ ಆಡಳಿತ ಅಂತ್ಯವಾಗಿದ್ದು ಇಂದಿನಿಂದ ಅಮೆರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ 2.0 ಸರ್ಕಾರ ಶುರುವಾಗ್ತಾ ಇದ್ದು ಅಮೆರಿಕದ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಪದಗ್ರಹಣ ಸ್ವೀಕಾರ ಮಾಡಿದ್ದಾರೆ. 47ನೇ ಅಧ್ಯಕ್ಷರಾಗಿ ಟ್ರಂಪ್ ಪದಗ್ರಹಣ ವಚನ ಸ್ವೀಕಾರ ಮಾಡಿದ್ದು ಉಪಾಧ್ಯಕ್ಷರಾಗಿ ಜೆಡಿ ವ್ಯಾನ್ಸ್ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಅಮೆರಿಕದ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಪ್ರತಿಜ್ಞಾವಿಧಿ ಬೋಧನೆ ಮಾಡಿದ್ದಾರೆ. ಟ್ರಂಪ್ ಪ್ರಮಾಣ ವಚನಕ್ಕೆ ದೇಶ ವಿದೇಶದ ಗಣ್ಯರು ಕೂಡ ಸಾಕ್ಷಿಯಾಗಿದ್ದು ಮೊದಲ ಭಾಷಣವನ್ನು ಕೂಡ ಮಾಡಿದ್ದಾರೆ. ಬೆಂಬಲ ನೀಡಿದ ಎಲ್ಲರಿಗೂ ಧನ್ಯವಾದವನ್ನ ತಿಳಿಸಿದ್ದು ಆತ್ಮವಿಶ್ವಾಸದಿಂದ ನಾವೆಲ್ಲರೂ ಮುನ್ನುಗ್ಗೋಣ ಅನ್ನುವಂತಹ ಮಾತುಗಳನ್ನು ಆಡಿದ್ದಾರೆ. ಜೊತೆಗೆ ನುಸುಳುಕೋರರಿಗೆ ಅಮೆರಿಕದ ಬಾಗಿಲು ಬಂದ್ ಮಾಡ್ತಾ ಇದ್ದು ಅನ್ನುವಂತಹ ಮಾತುಗಳನ್ನು ಆಡಿದ್ದು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಅಮೆರಿಕ ಮತ್ತಷ್ಟು ಸಾಧಿಸಲಿದೆ ಅಂತ ಭಾಷಣದುದ್ದಕ್ಕೂ ಕೂಡ ಡೊನಾಲ್ಡ್ ಟ್ರಂಪ್ ಮಾತನಾಡಿದ್ದಾರೆ. ಮುಂದೆ ಅಮೆರಿಕ ಹೆಸರೇ ಎಲ್ಲೆಲ್ಲೂ ರಾರಾಜಿಸಲಿದೆ. ಅಮೆರಿಕಾದಲ್ಲಿ ಇಂದಿನಿಂದಲೇ ಬದಲಾವಣೆ ಶುರು ಅಂತ ಡೊನಾಲ್ಡ್ ಟ್ರಂಪ್ ಮಾತನಾಡಿದ್ದಾರೆ. ಅಮೆರಿಕ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಪದಗ್ರಹಣ ಸ್ವೀಕಾರ ಮಾಡಿದ ಕೂಡಲೇ ಮೊದಲ ಭಾಷಣವನ್ನ ಮಾಡಿದ್ದು ಅಮೆರಿಕ ಉದ್ದೇಶಿಸಿ ಟ್ರಂಪ್ ಮೊದಲ ಭಾಷಣವನ್ನ ಮಾಡಿದ್ದಾರೆ. ಬೆಂಬಲ ನೀಡಿದ ಎಲ್ಲರಿಗೂ ಕೂಡ ಧನ್ಯವಾದವನ್ನ ತಿಳಿಸಿದ್ದು ಟ್ರಂಪ್ ಪ್ರಮಾಣ ವಚನಕ್ಕೆ ದೇಶ ವಿದೇಶದ ಗಣ್ಯರು ಕೂಡ ಸಾಕ್ಷಿಯಾಗಿದ್ದಾರೆ.